ರೀಲ್ಸ್ ನೋಡ್ಕೊಂತ ಹೋಗ್ತೇನೆ, ಶಾರ್ಟ್ಸ್ ನೋಡ್ಕೊಂತ ಹೋಗ್ತೇನೆ, ಸ್ಕ್ರಾಲ್ ಮಾಡ್ಕೊಂತ ಹೋಗ್ತೇನೆ ಅಂತಂದ್ರೆ ಅದಕ್ಕೆ ಎಂಟರ್ಟೈನ್ಮೆಂಟ್ ಸಲುವಾಗಿ ಬಳಸ್ತೇನೆ. ಇನ್ನೊಬ್ಬರ ಚಾನೆಲ್ ನ ಬರೀ ಸ್ಕ್ರಾಲ್ ಮಾಡ್ತೇನೆ, ಇಲ್ಲ ಕಮೆಂಟ್ ಮಾಡ್ತೇನೆ, ಲೈಕ್ ಮಾಡ್ಕೊಂತ ಕೂರ್ತೇನೆ ಅಂದ್ರೆ ಅವ್ರು ಬೆಳಿತಿರ್ತಾರ ಹೆಸರು. ಅದನ್ನ ಮಾಡ್ಲಿಕ್ಕೆ ಮುಂದೆ ಜೀವನ ಬಹಳನ ಬಿದ್ದದ. ಅದನ್ನ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಳಗ ನಾವ ಸೋಷಿಯಲ್ ಮೀಡಿಯಾ ಆಪ್ಸ್ ನ ಬಳಸ್ಬೇಕು ಬಳಸಬಾರ್ದು, ಇನ್ ಕೇಸ್ ಉಪಯೋಗಿಸ್ಕೊಂಡ್ರೆ ಯಾವ ತರ ಉಪಯೋಗಿಸ್ಕೋಬೇಕು ವಿದ್ಯಾರ್ಥಿಗಳು ಅನ್ನೋದ್ರ ಬಗ್ಗೆ ಇವನ್ ಪರ್ಟಿಕ್ಯುಲರ್ ವಿಡಿಯೋ ಒಳಗ ಡಿಸ್ಕಷನ್ ಮಾಡ್ಕೊಂತ ಹೋಗುನು. ಸೊ ಸೋಷಿಯಲ್ ಮೀಡಿಯಾನ ಕರೆಕ್ಟ್ ವೇ ಒಳಗ ಬಳಕೆ ಮಾಡ್ಕೊಂಡಂತ ಎಷ್ಟೋ ಜನ ಇವಾಗ ಹೆಸರು ಗಳಿಸ್ಕೊಂಡಾರು, ದುಡ್ಡು ಗಳಿಸ್ಕೊಂಡಾರು, ಅಂಡ್ ಎಷ್ಟೋ ಜನ ಎಕ್ಸಾಮ್ಗಳನ್ನ ಕ್ಲಿಯರ್ ಮಾಡ್ಯಾರ, ಸರಿಯಾಗಿ ಪ್ರಾಪರ್ ಆಗಿ ಬಳಸ್ಕೊಂಡವ್ರ. ಈಗ ಫಾರ್ ಎಕ್ಸಾಂಪಲ್ ತಗೊಂಡ್ರೆ ನೀವ ರಮ್ಯಾ ಜಗತ್ ಆಗಿರ್ಬೋದು, ಇನ್ನು ಡಾಕ್ಟರ್ ಬ್ರೋ, ಪ್ರತಿಯೊಬ್ಬ ಕನ್ನಡಿಗರಿಗೂ ಅವ್ರಿಗೆ ಗೊತ್ತು. 22 ವರ್ಷ ಅವ್ರಿಗೆ ಬರೇ ಅಷ್ಟ್ರೊಳಗನ ಅವರು ಫೇಮಸ್ ಆಗೋದಲ್ದ ಈಗ ಲಕ್ಷ ದುಡ್ಡು ಗಳಿಸ್ಲಿಕ್ಕತ್ತಾರ ಜನ. ಈಗ ಸೋಷಿಯಲ್ ಮೀಡಿಯಾ ಒಳಗ ಎಷ್ಟೋ ಜನ IAS KAS ಅದಂತ ದೊಡ್ಡ ಎಕ್ಸಾಮ್ಗಳನ್ನ ಕ್ಲಿಯರ್ ಮಾಡ್ಯಾರು. ಯಾವಾಗ ಅವ್ರು ಸರಿಯಾಗಿ ಪ್ರಾಪರ್ ಆಗಿ ಸೋಷಿಯಲ್ ಮೀಡಿಯಾನ ಯಾವ ತರ ಬಳಸ್ಬೇಕು ಅಂತೇಳಿ ಕಲ್ಕೊಂಡ್ರ ಅವರು ಅದ್ರ ಒಳಗ ಅಚೀವ್ ಮಾಡ್ಕೋಬಹುದು. ಈಗ ನೀವ ಸೋಷಿಯಲ್ ಮೀಡಿಯಾ ಬಳಸಾಕತ್ತೇರಿ ಅಂದ್ರ ಒಂದು ಅದ್ರಲ್ಲೇ ನೀವು ಗಳಿಸ್ಬೇಕು, ದುಡಿಬೇಕು. ಇಲ್ಲಪ್ಪ ಅಂದ್ರೆ ಅದರಿಂದ ಒಂದು ಇನ್ಫಾರ್ಮೇಶನ್ ತಗೊಂಡ್ರ ನಿಮ್ಮ ನೆಕ್ಸ್ಟ್ ದಾರಿಗೆ ಅದು ಹೆಲ್ಪ್ ಆಗಿರ್ಬೇಕು ಅಂದ್ರಷ್ಟ ಬಳಸಿರೋದನ್ನ ಸೋಷಿಯಲ್ ಮೀಡಿಯಾ. ಇಲ್ಲಪ್ಪ ನಾ ಬರೀ ಎಂಟರ್ಟೈನ್ಮೆಂಟ್ ಸಲುವಾಗಿ ಬಳಸ್ತೇನೆ, ಇನ್ನೊಬ್ಬರ ಚಾನೆಲ್ ನ ಬರೀ ಸ್ಕ್ರಾಲ್ ಮಾಡ್ತೇನೆ, ಇಲ್ಲ ಕಮೆಂಟ್ ಮಾಡ್ತೇನೆ, ಲೈಕ್ ಮಾಡ್ಕೊಂತ ಕೂರ್ತೇನೆ ಅಂದ್ರೆ ಅವ್ರು ಬೆಳಿತಿರ್ತಾರ, ಹೆಸರು ಗಳಿಸ್ತಾರು, ಲಕ್ಷ ರೊಕ್ಕನೂ ಗಳಿಸ್ತಾರ. ನೀವೇನ್ ಮಾಡವ್ರ ಜೀವನ ಪೂರ್ತಿ ಬರೀ ಸ್ಕ್ರಾಲ್ ಮಾಡ್ಕೋಕ್ ನಿಮ್ಗೆ ಯಾರು ರೊಕ್ಕ ಕೊಡ್ತಾರ? ಇಲ್ಲ. ಅದ್ರಾಗುನು ವಿದ್ಯಾರ್ಥಿಗಳು ಇದ್ರಿ ಅಂತಂದ್ರ ಈ ವಾಟ್ಸ್ಆಪ್ ಆಗಿರ್ಬೋದು, ಅಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸ್ನಾಪ್ಚಾಟ್. ಈಗ ಸ್ನಾಪ್ಚಾಟ್ ಒಂದು ಹೊಸಾದ್ ಬಂದೈತಿ. ಈಗ ಒಂದ್ ಚಾ ಕುಡಿಯಕತ್ತಿದ್ರು, ಒಂದ್ ಏನಾರ ಕ್ಯೂಟ್ ಒಂದ್ ಕೇಕ್ ತಿನ್ನತಿದ್ರು ಅಂದ್ರೆ ಒಂದ್ ಸ್ನಾಪ್ ತಗೋ ಎಲ್ಲರಿಗೂ ಕಳಿಸು, ಒಂದ್ ಸ್ನಾಪ್ ತಗೋ ಕಳಿಸು, ಏನ್ ಮಾಡ್ರು ಒಟ್ಟ ಸೆಂಡ್ ಮಾಡ್ಕೊಂಡ್ ಕೂತ್ ಬಿಡೋದು. ಮಾಡೋದ್ರಿಂದ ನಿಮಗ್ ಉಪಯೋಗ ಇಲ್ಲ. ಸೊ ಈ ತರ ಯಾವ್ಯಾವ ನಿಮ್ಮನ್ನ ಡಿಸ್ಟ್ರಾಕ್ಟ್ ಮಾಡಾಕತ್ತಾವು, ಟೈಮ್ ವೇಸ್ಟ್ ಮಾಡತಾವು ಅಂತ ಆಪ್ಸ್ ಗಳನ್ನ ನೀವ ಡಿಲೀಟ್ ಮಾಡ್ಬೇಕು, ಅಥವಾ ಹೈಡ್ ಮಾಡ್ಕೊಳ್ರಿ, ಅಥವಾ ಅನ್ಇನ್ಸ್ಟಾಲ್ ಮಾಡ್ರಿ. ಈ ಒಂದಷ್ಟು ಸೋಷಿಯಲ್ ಮೀಡಿಯಾ ಆಪ್ ಏನ್ ಮಾಡ್ತಾವ ಅಂದ್ರೆ ನಿಮ್ಮ ಡಿಪ್ರೆಷನ್ಗೂ ತರ್ತಾವ. ಹೆಂಗಂದ್ರ ಈಗ ಒಂದಷ್ಟು ನಿಮ್ಮ ಫ್ರೆಂಡ್ಸ್ ಎಲ್ಲೋ ಅಡ್ಡಾಡ್ತಿರ್ತಾರ, ಯಾವ್ದೋ ಫಾಲ್ಸ್ ಹೋದ್ನ ಏನೇನೋ ಮಾಡಿ ಸ್ಟೇಟಸ್ ಹಾಕ್ತಿರ್ತಾರ. ಅದನ್ನ ನೋಡಿದ ತಕ್ಷಣ ಮನುಷ್ಯ ಅಂದ್ಮೇಲೆ ಎಲ್ಲಾರ್ಗು ಒಂದ್ ಆಸೆ ಬರೋದನ್ನ, ಎಸ್ ನಾನು ಹೋಗ್ಬೇಕಿತ್ಲಾ, ನಾನು ಅಡ್ಡಾಡ್ಬೇಕಿತ್ಲ, ನನ್ ಫ್ರೆಂಡ್ಸ್ ಎಲ್ಲಾರು ಈ ಏಜ್ ಒಳಗೆಲ್ಲಾ ಎಂಜಾಯ್ ಮಾಡತ್ತಾರು, ನಾನ್ ನೋಡ್ರ ಗಪ್ ಒಂದ್ ಪುಸ್ತಕ ಹಿಡ್ಕೊಂಡ್ ಮೂಲಿ ಒಳಗ್ ಕೂತೇನಿ, ಅದ್ರಾಗುನು ಎಕ್ಸಾಮ್ ಪೋಸ್ಟ್ಪೋನ್ಗಳು ಆಗತಾವು, ಎಕ್ಸಾಮ್ ಯಾವಾಗ ನಡೀತಾವು, ಇಂತ ಒಂದಷ್ಟು ಸ್ಟ್ರೆಸ್ ನ ನಿಮ್ಮನ್ನ ಇಂತ ಒಂದಷ್ಟು ಸ್ಟ್ರೆಸ್ ಒಳಗ್ ನಿಮ್ಮನ್ನ ಹಾಕ್ತಾವು. ಹಿಂಗಾಗಿ ಅನಾವಶ್ಯಕ ಇರೋವಂತ ಒಂದಷ್ಟು ಸೋಷಿಯಲ್ ಮೀಡಿಯಾ ಆಪ್ಗಳನ್ನ ನೀವು ಅನ್ಇನ್ಸ್ಟಾಲ್ ಮಾಡ್ರಿ. ಓಕೆ, ಈಗ ಒಂದಷ್ಟು ಸೋಷಿಯಲ್ ಮೀಡಿಯಾ ಆಪ್ಸ್ ನ ನೀವು ಬಳಸ್ಕೊಂಡ್ರೆ ಅದರಿಂದ ನಿಮಗ್ ಹೆಲ್ಪ್ ಆಗ್ತೈತಿ. ಅಂತ ಒಂದಷ್ಟು ಆಪ್ ಯಾವ್ಯಾವ? ಸೊ ನಿಮ್ಮ ಒಂದು ಪ್ರಿಪ್ರೇಷನ್ ಜರ್ನಿ ಒಳಗ್ ನೀವ್ ಏನ್ ಮಾಡ್ಬೇಕಂದ್ರ ಯಾವ್ದು ನನಗ್ ಚಲೋ, ಯಾವ್ದು ನನಗ್ ಕೆಟ್ಟದ್ದ ಅದನ್ನ ಸೆಲೆಕ್ಟ್ ಮಾಡ್ಕೊಳಕ್ ನಿಮಗ್ ಬರ್ಬೇಕು. ಈಗ ಒಂದ್ ಯೂಟ್ಯೂಬ್ ಅನ್ನ ತಗೊಳ್ರಿ. ಯೂಟ್ಯೂಬ್ ಇಂದ ನಿಮ್ಗೊಂದ್ ಇನ್ಫಾರ್ಮೇಶನ್ ಸಿಗ್ತದ, ಯಾವ್ದಕ್ ಎಷ್ಟ್ ಓದ್ಬೇಕು, ಏನ್ ಓದ್ಬೇಕು. ಎಷ್ಟೋ ಜನ ಹಳ್ಳಿ ಒಳಗ್ ಇರ್ತಾರು, ಕೋಚಿಂಗ್ ಇರಂಗಿಲ್ಲ. ಇವನ್ ಸಿಟಿ ಒಳಗ್ ಇದ್ದವ್ರಿಗನು ಕೋಚಿಂಗ್ ಒಂದ್ ಫೀಸ್ ನ ಅಫೋರ್ಡ್ ಮಾಡಕ್ ಆಗದ ಎಷ್ಟೋ ಜನ ನಿಮ್ ಒಳಗನ ಕೋಚಿಂಗ್ ತಗೊಂಡಿರಂಗಿಲ್ಲ. ಸೊ ಅಂತ ಟೈಮ್ ಒಳಗ ಯೂಟ್ಯೂಬ್ ನಿಮಗ ಆಸ್ ಅ ಒಂದು ಮಾರ್ಗದರ್ಶಕರ ತರ ಹೆಲ್ಪ್ ಮಾಡ್ತದ. ಸೊ ಒಂದ್ ಇನ್ಫಾರ್ಮೇಶನ್ ತಗೋಬಹುದು. ಇನ್ನು ಕ್ಲಾಸಸ್, ಸ್ಟ್ಯಾಂಡರ್ಡ್ ಕ್ಲಾಸ್ಗಳು ನಿಮಗ್ ಸಿಗತಾವ. ಅನ್ಅಕಾಡೆಮಿ ಆಗಿರ್ಬೋದು, ದೊಡ್ಡ ಚಾನೆಲ್ಗಳೆಲ್ಲ ನಿಮಗ್ ದೊಡ್ಡ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಎಲ್ಲ ನಿಮಗ್ ಫ್ರೀ ಆಗಿ ಕ್ಲಾಸಸ್ ನ ಕೊಡತಾವ. ಈಗ ಯಾವಾಗ ಒಂದು ಟಾಪಿಕ್ ನ ನೀವು ಓದ್ತಿರ್ತೀರಿ, ಆ ಟಾಪಿಕ್ ನಿಮಗ್ ತಿಳಿಲಿಲ್ಲ, ಎಕ್ಸಾಕ್ಟ್ಲಿ ನಿಮ್ಗ ಟಾಪಿಕ್ ಒಳಗ್ ಕನ್ಫ್ಯೂಷನ್ ಆಗತೈತಿ. ಅಂತ ಟೈಮ್ ಒಳಗ್ ನೀವು ಯೂಟ್ಯೂಬ್ ಕ್ಲಾಸಸ್ ನ ನೋಡಿರಿ ಅಂತಂದ್ರ ಅಲ್ಲಿ ನಿಮ್ಗ ಹೆಲ್ಪ್ ಆಗ್ತೈತಿ. ಬಿಕಾಸ್ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ, ಒಂದು ಜಿಯೋಗ್ರಫಿ ಆಗಿರ್ಬೋದು, ಸೈನ್ಸ್ ಅಂಡ್ ಟೆಕ್ನಾಲಜಿ, ಈ ತರ ಕಾನ್ಸೆಪ್ಟ್ ಬೇಸ್ಡ್ ಟಾಪಿಕ್ ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮ್ಗ ವಿಡಿಯೋ ಕ್ಲಾಸಸ್ ಗಳು ಹೆಲ್ಪ್ ಆಗ್ತಾವು. ಅಂಡ್ ನೀವ್ ಏನಾರ ಆನ್ಲೈನ್ ಮೆಂಟರ್ಶಿಪ್ ಜಾಯಿನ್ ಆಗಿರ್ತೀರಿ, ಅಂತ ಟೈಮ್ ಒಳಗೂ ನಿಮಗ್ ಒಂದಷ್ಟು ಆಪ್ ಗಳು ಹೆಲ್ಪ್ ಮಾಡ್ತಿರ್ತಾವು. ಅಂತ ಆಪ್ ಗಳನ್ನ ನೀವು ಬಳಕೆ ಮಾಡಬಹುದು. ಇನ್ನ ಯೂಟ್ಯೂಬ್ ಕ್ಲಾಸಸ್ ನೋಡ್ಬೇಕು ತಡಿ ಅಂತ ಹೇಳಿ ಬರೀ ಯೂಟ್ಯೂಬ್ ಕ್ಲಾಸಸ್ ನ ನೋಡ್ಕೊಂತ ಕುಂದ್ರೋದಲ್ಲ. ಅಥವಾ ನೀವು ಈಗ ಒಂದು ಡಿಸಿಪ್ಲಿನ್ಡ್ ಆಗಿ ಒಂದು ಟೈಮ್ ಟೇಬಲ್ ಹಾಕೊಂಡಿರ್ತೀರಿ, ಓದಾಕಂತ ಕೂತಿರ್ತೀರಿ, ಆ ಟೈಮ್ ಒಳಗೆ ಸಡನ್ ನಮ್ಗೆ ಏನೋ ತಿಳಿಲಿಲ್ಲ ಅಂತ ಹೋಗಿ ಯೂಟ್ಯೂಬ್ ನೋಡ್ಕೊಂತ ಕೂತೆ, ಕ್ಲಾಸಸ್ ನೋಡ್ಕೊಂತ ಕೂತೆ ಅಂದ್ರೆ ಅದು ಮತ್ತೆ ತಪ್ಪ. ಸೊ ಯೂಟ್ಯೂಬ್ ಕ್ಲಾಸಸ್ ಆಗಿರ್ಬೋದು, ಅಥವಾ ನೀವೇನ್ ಒಂದಷ್ಟು ಕ್ಲಾಸಸ್ ನೋಡ್ತಿರ್ತಿರಲ್ಲ, ಅದಕ್ಕಂತ ಒಂದು ಸಪ್ರೇಟ್ ಟೈಮ್ ನ ಇಡ್ರಿ.
ಆ ಟೈಮ್ ಒಳಗ ಅಷ್ಟನ್ನ ನಿಮ್ ಏನ್ ಡೌಟ್ಸ್ ಇರ್ತಾವಲ್ಲ, ನಿಮ್ಗೆ ಏನೇನ್ ಕ್ಲಾರಿಟಿ ಬೇಕಾಗಿರ್ತೈತ್ಲಾ ಅದನ್ನ ಬಳಸ್ಲಿಕ್ಕೆ ಒಂದು ಟೈಮ್ 2 ತಾಸು 1 ತಾಸು ಅಷ್ಟ ನೀವು ಯೂಸ್ ಮಾಡ್ಬೇಕು. ಅಂಡ್ ಫೈನಲಿ ಒಂದ್ ಹೇಳೋದ, ನೀವು ಬರೀ ಯೂಟ್ಯೂಬ್ ಕ್ಲಾಸಸ್ ನೋಡೇ ಪಾಸ್ ಆಗ್ತೇನೆ ಅಂದ್ರೆ ನಡೆಯಂಗಿಲ್ಲ, ಅದು ಪಾಸಿಬಲ್ ಇಲ್ಲ. ನೀವು ಕ್ಲಾಸಸ್ ನೋಡಿ ಅದ್ರ ನೋಟ್ಸ್ ಮಾಡ್ಕೊಂಡು 2-3 ಸಲ ರಿವಿಷನ್ ಮಾಡಿದಾಗ ಅಷ್ಟನ್ನ ಪಾಸ್ ಆಗ್ತೀರಿ ಹೊರತು ಬರೀ ಒಂದು ಕ್ಲಾಸ್ನ ಒಂದು ವಿಡಿಯೋ ಲೆಕ್ಚರ್ ನ ನೀವು ನೋಡ್ತೀರಿ ಅದನ್ನ ಹೋಗಿ ನಾ ಎಕ್ಸಾಮ್ ಒಳಗ್ ಬರಿತೀನಿ ಅಂತಂದ್ರೆ ಅದು ಪಾಸಿಬಲ್ ಇಲ್ಲ. ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದ. ಅಂಡ್ ನೀವ್ ಯಾವಾಗ ಓದಾಕ್ ಕುಂತಿರ್ತೀರಲ್ಲ ಆ ಟೈಮ್ ಒಳಗ ನಿಮ್ಮ ಸಮೀಪ ಒಟ್ಟ ಫೋನ್ ನ ಇಟ್ಕೋಕ್ ಹೋಗ್ಬೇಡ್ರಿ, ಅದನ್ನ ಫ್ಲೈಟ್ ಮೋಡ್ ಒಳಗ ಹಾಕಿ ಎತ್ತಿಡ್ರಿ. ನೀವು ಜಸ್ಟ್ ಸೈಲೆಂಟ್ ಮಾಡ್ರು ನಿಮ್ ಮನಸ್ಸು ಹೆಂಗಿರ್ತೈತೆ ಅಂದ್ರೆ ಯಾರ್ದಾರ ಮೆಸೇಜ್ ಬಂದೈತೇನೋ, ಯಾವ್ದೋ ಒಂದು ನೋಟಿಫಿಕೇಶನ್ ಬಂದೈತೇನೋ ಅನಿಸ್ತಿರ್ತೈತಿ. ಸೊ ಫ್ಲೈಟ್ ಒಳಗ ಹಾಕ ಸೈಡ್ ಇಟ್ಬಿಡ್ರಿ ಒಂದು ಫೋನ್ ನ, ದೂರ ಇಟ್ಬಿಡ್ರಿ. ಸೊ ಅಂಡ್ ಇನ್ನ ಒಂದಷ್ಟು ಇಂಪಾರ್ಟೆಂಟ್ ವೆಬ್ಸೈಟ್ ಗಳು ಅದಾವು, ಗವರ್ಮೆಂಟ್ ಒಂದಷ್ಟು ವೆಬ್ಸೈಟ್ ಗಳನ್ನ ರೆಫರ್ ಮಾಡ್ಕೊಡ್ರಿ, ನಿಮ್ಗೊಂದು ಇನ್ಫಾರ್ಮೇಶನ್ ಅಥೆಂಟಿಕ್ ಆಗಿ ಸಿಗ್ತದ. ಅಂಡ್ ನಾವೊಂದು ಸೆಪರೇಟ್ ಈಗ 1 year ಬಿಫೋರ್ ಒಂದು ವಿಡಿಯೋನ ಮಾಡಿ ಶೇರ್ ಮಾಡೇನಿ, ಇಂಪಾರ್ಟೆಂಟ್ ವೆಬ್ಸೈಟ್ ಯಾವ್ಯಾವ ದೊಡ್ಡ ದೊಡ್ಡ ಎಕ್ಸಾಮಿನೇಷನ್ ಪ್ರಿಪೇರ್ ಆಗ್ಲಿಕ್ಕೆ ಯಾವ್ಯಾವ ವೆಬ್ಸೈಟ್ ನ ನೀವು ನೋಡಬಹುದು ಅಂತ ಹೇಳಿ ಒಂದು ಲಿಸ್ಟ್ ನ ಶೇರ್ ಮಾಡೇನಿ, ಆ ವಿಡಿಯೋನು ನೀವು ನೋಡಬಹುದು. ಸೊ ಈ ತರ ಸೋಷಿಯಲ್ ಮೀಡಿಯಾನ ಯಾವ ತರ ಬಳಸ್ಕೋಬೇಕು ಅನ್ನೋದನ್ನ ನೀವು ಕಲಿಬೇಕು. ಇನ್ನು ಓಕೆ, ನಿಮ್ದು ಯಾವ್ದೋ ಒಂದು ಚಾನೆಲ್ ಅದ, ನೀವ್ ಯಾವ್ದೋ ಒಂದು ಇನ್ಫಾರ್ಮೇಶನ್ ಕೊಡತ್ತೀರಿ, ಒಂದ್ ಅದ್ರಿಂದ ನಿಮಗ ನೇಮ್ ಫೇಮ್ ಸಿಗತ್ತದ, ಒಂಚೂರು ದುಡ್ಡು ಅರ್ನಿಂಗ್ ಅನ್ನು ಆಗತೈತ್ ಅಂದಾಗ ಅದ್ರ ಮೇಲೆ ಎಫರ್ಟ್ ಹಾಕೊಂತ ನೀವು ಪ್ರಿಪರೇಷನ್ ಮಾಡ್ರಿ, ಅದು ತಪ್ಪಲ್ಲ. ರೀಲ್ಸ್ ನೋಡ್ಕೊಂತ ಹೋಗ್ತೇನಿ, ಶಾರ್ಟ್ಸ್ ನೋಡ್ಕೊಂತ ಹೋಗ್ತೇನಿ, ಸ್ಕ್ರಾಲ್ ಮಾಡ್ಕೊಂತ ಹೋಗ್ತೇನಿ ಅಂತಂದ್ರ ಅದು ತಪ್ಪ. ಅದನ್ನ ಮಾಡ್ಲಿಕ್ಕೆ ಮುಂದೆ ಜೀವನ ಬಹಳನ ಬಿದ್ದದ, ಅದನ್ನೆಲ್ಲ ನೋಡ್ಕೊಂತ ಕೂರ್ಬೇಡ್ರಿ. ಜಸ್ಟ್ ಒಂದ್ 2-3 ತಿಂಗಳ ಸಲುವಾಗಿ ಎಕ್ಸಾಮಿನೇಷನ್ ಮುಗಿಯೋವರೆಗೂ ಇಂತ ಒಂದಷ್ಟು ಟೈಮ್ ತಿನ್ನೋಂತ ಆಪ್ಸ್ ಏನ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅದಾವಲ್ಲ ಅದನ್ನೆಲ್ಲ ಅನ್ಇನ್ಸ್ಟಾಲ್ ಮಾಡ್ಕೊಂಡ್ ಕಾಸ ನಿಮ್ ಒಂದು ಪ್ರಿಪರೇಷನ್ ನ ಸ್ಟ್ರಾಂಗ್ ಮಾಡ್ಕೋರಿ. ಐ ಹೋಪ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೇನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.